ದುಡ್ಡಿನಿಂದಲೇ ಈ ಜಗತ್ತು ನಡೆಯುತ್ತಿದೆ. ಮನುಷ್ಯನಿಗೆ ದುಡ್ಡಂತಿದ್ದರೆ ಸಾಕು, ಏನು ಬೇಕಾದರೂ ನೋಡಿ ದಕ್ಕಿಸಿಕೊಳ್ಳಬಲ್ಲ. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ಸುಲಿಗೆ, ದುಡ್ಡಿನಿಂದಲೇ ದರೋಡೆ, ದುಡ್ಡಿನಿಂದಲೇ ಹೆಣ್ಣಿನ ಶೀಲ ಹರಣ. ಆನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ, ಇಂದು ಲಕ್ಷ್ಮೀಪತಿ. ನಾನೇ ಲಕ್ಷ್ಮೀಪತಿ, ನಾನೇ ಲಕ್ಷ್ಮೀಪತಿ. ಅಲ್ಲೇನ್ರಿ ಶಂಕರ್ ಭಟ್ರೆ, ಹೌದ್ರಿ ಹೌದ್ರಿ ದಣ್ಯಾರ. ಈಗಿನ ಜನದಾಗ ದುಡ್ಡು ಇದ್ದವ್ರಿಗೆ ಅಟ್ಟೆ ಕಿಮ್ಮತ್ತದ್ರಿ, ದುಡ್ಡಿಲ್ಲಾರ್ದವ್ರಿಗೆ ಎಲ್ಲಿ ಕಿಮ್ಮತ್ ಐತಿ? ನೀವು ನನ್ನ ಮಾತೆಲ್ಲ ಖರೆ ಐತ್ರಿ. ದುಡ್ಡಿದ್ದವನಿಗೆ ಮಾತ್ರ ಈ ಜಗದಾಗ ಕಿಮ್ಮತ್ ಐತ್ರಿ ದಣ್ಯಾರ. ಅಲ್ರಿ ಶಂಕರ್ ಭಟ್ರೆ, ಈಗ 10 ವರ್ಷಗಳ ಹಿಂದೆ ರಾಮನ ತಂದೆ ಒಯ್ದ ಸಾಲದ ರೂಪದ ಹಣ ಈಗ ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಬರಬೇಕು ರಾತ್ರಿ. ಇಲ್ಲ ಅಂದ್ರೆ ಅವನು ವಾಸಿಸುತ್ತಿರುವ ಮನೆ ನಮ್ಮದಾಗಬೇಕು. ದಣ್ಯರ, ಆ ರಾಮಣ್ಣನ ತಂದೆ ಒಯ್ದಿದ್ದು ಸಾಲ ಇಲ್ಲಿ ತನಕ ಅವ್ರಪ್ಪ 5,000 ರೂಪಾಯಿ ಸಾಲ ಒಯ್ದನ್ರಿ. ಬಡ್ಡಿ ಗಂಟ ಕಲ್ತು ಇಲ್ಲಿ ತನಕ 15,000 ರೂಪಾಯಿ ಆಗ್ಯದ ದಣ್ಯರ. ಅದಕ್ಕೆ ಟೋಟಲ್ ಇದಕ್ಕೆ ಎಟ್ ಮಾಡಿಬೇಕಂತ ವಿಚಾರ ಮಾಡತ್ತೀನಿ ದಣ್ಯರ್ನ. ಯಾಕಂದ್ರ ಅವ್ರ ಮನಿ ಸುಡಾದ ನಿನ್ನ ತಲೆಯಾಗದ್ರಿ ದಣ್ಯ. ನೀವು ಎಟ್ ಮಾಡಕ್ ಹೇಳ್ರಿ, ನಾ ಅಟ್ಟ ಮಾಡ್ತೀನಿ. ಗುಮಾಸ್ತ್ರೆ ಅದಕ್ಕೆ 20,000 ಮಾಡ್ರಿ. ಅದಕ್ಕೇನೈತಿ, 15 ತಗದು 20 ಮಾಡಿದ್ರ ಆತು. ನಂಬಿಕೆ ಗುಮಾಸ್ತ್ರ ಅಂತ ನೀವೇ. ನಿಮ್ಮಂಥ ಗುಮಾಸ್ತ್ರು ಇರುವುದರಿಂದಲೇ ನಮ್ಮಂಥವರು ದಿನೇ 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 ಬೆಳೆದು ಹಣವಂತರಾಗುತ್ತಿರುವರು. ಇಷ್ಟಕ್ಕೆಲ್ಲ ಕಾರಣ ನೀವೇನೇನ್ರಿ? ನಾನು ಇದಕ್ಕ ಮುಂಚೆ ನಿಮ್ಮ ಮನೆಯೊಳಗ ಒಬ್ಬ ಅಡಿಗೆ ಭಟ್ರನಾಗಿ ಕೆಲಸ ಮಾಡ್ತಿದ್ದೆ. ನಿಮ್ಮ ಲೆಕ್ಕಪತ್ರ ವ್ಯವಹಾರ ನನ್ನ ಕೈಯಾಗ ಕೊಟ್ರಿ ಅಂದ ಮ್ಯಾಗ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದಲೇನ್ರಿ ದಣ್ಯಾರ? ಅದೆಲ್ಲ ಆಮೇಲೆ ಮಾತಾಡೋಣ. ಗುಮಾಸ್ತ್ರೆ, ಬೇಗನೆ ಆ ರಾಮನಿಗೆ ಬರ ಹೇಳ್ರಿ. ಗುಮಾಸ್ತ್ರೆ, ಹಾಗೆ ತೋಟದ ಮನೆಗೆ ಬರುವಾಗ ಇಂದು ರಾತ್ರಿ ವ್ಯವಸ್ಥೆ ಸರಿಯಾಗಿ ಮಾಡಲು ಹೇಳಿ ಬಾ. ಇವತ್ತು ನಮಗ ಅದೊಂದಾಗ್ಲತ್ತು. ಇವತ್ತು ಆಯ್ತವ್ರಿ ಮನಕ ಸ್ವಲ್ಪ ಕಾಮಸರ್ಗೆ ಮತ್ತೆ ರಮೇಶ್ ಕಾಕ ಹೇಳ್ಬರ್ತೀನಿ. ಬರೋ ಟೈಮ್ 4 ಬಾಟ್ಲಿ ತಗೊಂಬತ್ತಂದ್ರೆ ಬರ್ತೀನಿ ಮನಕ. ಈ ಸುಂಟು 20 ಹಳ್ಳಿಯ ಒಡಿಯನು ಬೀಸಿದ ಬಲಿಗೆ ಬಲಿಯಾದ ಮಳ್ಳ ಕೊಡಿಗಳು ಆ ಜನ ಎತ್ತರೆ ಬಗ್ಗೆ ಕಾಲು ಹಿಡಿಯುತ್ತಾರೆ, ಬಿತ್ತರೆ ಒತ್ತು ಹೋಗುತ್ತಾರೆ. ಈ ಜನ ನಾನು ಅನುಭವಿಸುವ ಈ ಸುಖ ಈ ಜನರನ್ನು ದುಃಖದಲ್ಲಿ ತಳ್ಳಿದಾಗಲೇ ನನಗೆ ಸುಖ. ರಾಮ, ನಿನ್ನನ್ನು ಬಹುದಿನಗಳಿಂದ ಹೊಂಚ ಹಾಕಲು ಪ್ರಯತ್ನಿಸುತ್ತಿದ್ದೆ. ನಾ ಮಾಡುವ ಎಲ್ಲ ಕಾರ್ಯಗಳಿಗೂ ಅಡಚಣೆಯಾಗಿರುವ ನೀನು ಆಗ ನಿನ್ನ ತಮ್ಮನನ್ನು ಈ
ಸೌಕರ್ಯ ಗಾತಾಯ್ತ್ರಿ, ಗಾತಾಯ್ತು. ಹೊರಟಿದ ಗಂಧದ ಲಾರಿಯನ್ನು ಹೊಸದಾಗಿ ಬಂದ PSI ಹಿಡಿದು ಹಾಕ್ಯಾನ್ರಿ ಸೌಕರ್ಯ, ಹಿಡಿದು ಹಾಕ್ಯಾನ. ಏನು ನಮ್ಮ ಗಂಧದ ಲಾರಿಯನ್ನು ಪೊಲೀಸ್ ನಾಯಿ ಹಿಡಿದು ಹಾಕಿದರೆ ಅವನು ಹೇಳಿದನಲ್ರಿ ಹೊಸದಾಗಿ ಬಂದ PSI ಅಂತ. ಸೌಕರ್ಯ ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದರು ಅವನೇನು ರಾವಣನೇನೋ ಇಲ್ಲ ದುರ್ಯೋಧನನೋ ಇಲ್ಲ ಈ ನಾಡಿನ ಪಾಲಗರನೆಂದು ನಿಮಗೆ ಚುಚ್ಚಿ ಚುಚ್ಚಿ ಮಾತಾಡಿದ ಸೌಕರ್ಯ, ಚುಚ್ಚಿ ಚುಚ್ಚಿ ಮಾತಾಡಿದ. ಪೊಲೀಸ್ ನಾಯಿ ಹೀಗೆ ಬಗಳಿದೆ ಕರಿಯ. ಆ ನಾಯಿಗೆ ತುತ್ತು ರೊಟ್ಟಿ ಒಗೆದರೆ ಅದು ತಾನೇ ಬಾಲ ಆಡಿಸುತ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಡ್ರೈವರ್ಗೆ ಕಾರ್ ರೆಡಿ ಮಾಡಲು ಹೇಳು, ನಾನೇ ಬರ್ತೀನಿ. ಆ ತೊಂದರೆ ನಿಮಗೆ ಬೇಡ ಸೌಕರ್ಯ. ಅದಕ್ಕಾಗಿ ಶಿವರಾಜ್ ಎನ್ನುವ ಚಾಣಾಕ್ಷಾಸಮಿ ಸಿಕ್ಕೈತಿ. ಈಗಾಗಲೇ ನಾನು ಕಳಿಸಿ ಬಂದೀನಿ ಸೌಕರ್ಯ, ಕಳಿಸಿ ಬಂದೀನಿ. ಈ ನಮ್ಮ ವ್ಯಾಪಾರದಲ್ಲಿ ಯಾರ ಕೈವಾಡವಿದೆ ಅನ್ನುವುದೇ ತಿಳಿಯುತ್ತಿಲ್ಲವಲ್ಲ. ಅದೇ ರೀ ನಮ್ಗಾಗಲಾರ್ದಂದ್ರ ರಾಮ್ಯ ಅವನ ತಮ್ಮ ಲಕ್ಷ್ಯ. ಸೌಕರ್ಯ ನೀವು ಮಾಡುವ ಎಲ್ಲ ಘನ ಕಾರ್ಯದಲ್ಲಿ ಅವರಿಬ್ಬರು ಅರ್ಚನೆಯಾಗಿದ್ದಾರೆ. ನೀವು ಹೋನ್ರಿ, ಈಗಲೇ ಆ ಮಕ್ಕಳನ್ನು ಮುಗಿಸಿಬಿಡುತ್ತಾರೆ. ಈಗ ನಾನು ಅವನ ಸಾಲದ ಬಾಲ ಬೇಯಿಸಿ ಅದರಿಂದಲೇ ಅವನ ಸಂಸಾರ ನುಚ್ಚು ನೂರು ನೋಡಿದೆ. ಕರಿಯ, ನಮ್ಮ ಗಾಂಜಾ ಲೋಡ್ ಮಾಡಿದ ಲಾರಿಯನ್ನು ಹಳ್ಳದ ಹೊಂದಾಗ ಬಿಟ್ಟು ಬೇಗ ಬಾ. ಆಯ್ತು ಸೌಕರ್ಯ. ರಾಮ್ಯ, ಈ ವಿಷಭರಿತ ನಾಗಹಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಘನತೆ ಗೌರವ